ಫ್ರೆಂಡ್ಸ್, ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲವೋ ಅಂಥವರು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು. ನೀವು BPL ಕಾರ್ಡ್ಗೆ ಅರ್ಹರಾಗಿದ್ದು ಕೂಡ ಇನ್ನೂ ಒಂದು ರೇಷನ್ ಕಾರ್ಡ್ ಪಡ್ಕೊಂಡಿಲ್ಲ ಅಂದರೆ ನೀವು ಈಗಲೇ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿ BPL ಕಾರ್ಡ್ ಪಡೆದುಕೊಳ್ಳಬಹುದು. ಇದಕ್ಕೆ ಹೊಸದಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನು ಸರ್ಕಾರ ಹೇಳಿರುವಂಥದ್ದು, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರಿ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮಾಹಿತಿ ತಿಳಿದುಕೊಳ್ಳಿ. ಆಹಾರ ಇಲಾಖೆಯಿಂದ ಈಗಾಗಲೇ ತುಂಬ ರೇಷನ್ ಕಾರ್ಡ್ಗಳು ರದ್ದು ಮಾಡಿದ್ದಾರೆ. ಯಾಕೆ ಅಂದರೆ BPL ರೇಷನ್ ಕಾರ್ಡ್ಗೆ ಅರ್ಹತೆ ಇಲ್ಲದರೂ ಕೂಡ ಒಂದು ರೇಷನ್ ಕಾರ್ಡ್ನ ಪಡೆದುಕೊಂಡಿದ್ದಾರೆ. ನೌಕರಿ ಮಾಡುವಂಥ ಜನರು ಕೂಡ ಒಂದು BPL ರೇಷನ್ ಕಾರ್ಡ್ ಪಡೆದುಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಇದನ್ನು ಗಮನ ಹರಿಸಿ ರೇಷನ್ ಕಾರ್ಡ್ಗಳು ರದ್ದು ಮಾಡಿದೆ. ಹಾಗಾಗಿ ರದ್ದು ಮಾಡಿದಂಥ ರೇಷನ್ ಕಾರ್ಡಲ್ಲಿ ಕೆಲವು BPL ಕಾರ್ಡ್ದಾರರು ಎಲಿಜಿಬಲ್ ಇದ್ದರೂ ಕೂಡ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಂತೆ. ಆ ಕಾರಣದಿಂದ ಈಗ ಮತ್ತೆ ಒಂದು ಹೊಸದಾಗಿ ಅರ್ಜಿನ ಸಲ್ಲಿಸಿ ರೇಷನ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿದೆ ಅವರು ಮತ್ತೆ ಅರ್ಜಿನ ಸಲ್ಲಿಸಬಹುದು. ಮತ್ತು ಇಲ್ಲಿವರೆಗೂ ಕೂಡ ಯಾರೂ ಒಂದು ಅರ್ಹತೆ ಇದ್ದರೂ ಕೂಡ BPL ರೇಷನ್ ಕಾರ್ಡ್ ಪಡೆದುಕೊಂಡಿಲ್ಲವೋ ಅಂಥವ್ರಿಗೆ ಮತ್ತೆ ಅರ್ಜಿನ ಸಲ್ಲಿಸಿ ಅವರಿಗೂ ಕೂಡ ಒಂದು BPL ಕಾರ್ಡ್ ನೀಡಬೇಕಂತ ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ. ಅವರು ಅರ್ಜಿನ ಸಲ್ಲಿಸಿ ಅವರು ಕೂಡ ಒಂದು BPL ರೇಷನ್ ಕಾರ್ಡ್ ಪಡೆದುಕೊಳ್ಬೋದು. ಇಲ್ಲಿವರೆಗೂ ಯಾರೂ ಒಂದು BPL ರೇಷನ್ ಕಾರ್ಡ್ ಪಡೆದುಕೊಂಡಿಲ್ಲ ಅಂಥವರು ಅರ್ಹತೆ ಇದ್ದವರು BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬಹುದು. ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಮೇಯ್ನಾಗಿ ಬೇಕಾಗಿರುವಂಥ ದಾಖಲೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಒಂದು ಕರೆಂಟ್ ಬಿಲ್ ಇರಬೇಕಾಗುತ್ತೆ, ಮತ್ತು ಮೇನಾಗಿ ಬೇಕಾಗಿರುವಂಥದ್ದು ಹೊಸದಾಗಿ ಶ್ರಮ ಕಾರ್ಡ್ ಕಂಡೀಷನ್ ಆಗಿ ನಿಮ್ಮಲ್ಲಿ ಇರಬೇಕು. ಶ್ರಮ ಕಾರ್ಡ್ ಏನಾದರೂ ನಿಮ್ಮಲ್ಲಿ ಇಲ್ಲ ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಬರೋದಿಲ್ಲ ಸ್ನೇಹಿತರೆ. ಈ 3 ದಾಖಲೆ ಮತ್ತು ಮಕ್ಕಳ ಹೆಸರನ್ನ ಸೇರಿಸ್ಬೇಕಂತಂದರೂ ಅವರ ಜನನ ಇರಬೇಕಾಗುತ್ತೆ. ಎಷ್ಟು ದಾಖಲೆಗಳು ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಕೂಡ BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು 4-5 ದಿನದಲ್ಲಿ ನಿಮ್ಮ ರೇಷನ್ ಕಾರ್ಡ್ ನೀವು ಪಡೆದುಕೊಳ್ಳಬಹುದು. ಇದಾಗಿತ್ತು ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.